ನಾನಿವಾಗ ತೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. 2025ರ IPL ಶುರುವಾಗಿ 2 ಮ್ಯಾಚ್ಗಳು ಕೂಡ ಮುಗಿದಿವೆ. ನೀವೇನಾದರೂ IPL ಬೆಟ್ಟಿಂಗ್ ಆಡೋದಕ್ಕೆ ಒಳ್ಳೆ ಆ್ಯಪ್ನ ಹುಡುಕಾಟದಲ್ಲಿದ್ದೀರಾ ಅಂದರೆ ಇದಕ್ಕಿಂತ ಒಳ್ಳೆ ಆ್ಯಪ್ ಮತ್ತೊಂದಿಲ್ಲ. ನೀವು ವಿನ್ ಆಗಿರೋ ಅಮೌಂಟನ್ನು ಈಸಿಯಾಗಿ 10 ಸೆಕೆಂಡ್ಸ್ ಒಳಗಡೆ ವಿತ್ಡ್ರಾವಲ್ ಮಾಡ್ಕೊಳ್ಬೋದು. ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಯಲ್ಲಿ ನಿಮಗೆ IPL ಐಕಾನ್ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು, ಇವತ್ತು ನಡೆಯುವ ಮ್ಯಾಚ್ಗಳು ಶೋ ಆಗ್ತಿವೆ. ಇವತ್ತು 2 ಮ್ಯಾಚ್ಗಳು ಶೋ ಆಗ್ತಿವೆ. ನಾನು ಆಲ್ರೆಡಿ SRH ಮತ್ತು RR ಮ್ಯಾಚ್ನಲ್ಲಿ SRH ಮೇಲೆ 200 ರೂಪೀಸ್ ಬೆಟ್ ಮಾಡಿದ್ದೀನಿ. ಇಂದಿನ 2ನೇ ಮ್ಯಾಚ್ CSK ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ನಲ್ಲಿ ಬೆಟ್ ಮಾಡೋದಕ್ಕೂ ಮೊದಲು ಮ್ಯಾಚ್ ಅನಾಲಿಸಿಸ್ ಮಾಡೋಣ. ಆವಾಗ ನಮಗೆ ಯಾವ ಮ್ಯಾಚ್ಗೆ ಬೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಮೊದಲಿಗೆ ಮ್ಯಾಚ್ ಡೀಟೇಲ್ಸ್ ನೋಡೋದಾದರೆ 2025ರ IPLನ 3ನೇ ಮ್ಯಾಚ್ ಮಾರ್ಚ್ 23 ಸಂಜೆ 7:30ಕ್ಕೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ CSK ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ನಡೆಯುತ್ತೆ. ಚಿದಂಬರಂ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ನೋಡೋಣ. ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಇದೊಂದು ಬ್ಯಾಲೆನ್ಸ್ಡ್ ಪಿಚ್ ಆಗಿದೆ. ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಕೊನೆಯ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ನ ಆ್ಯಾವ್ರೇಜ್ ಟೋಟಲ್ ಸ್ಕೋರ್ 150, ಹಾಗೆ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ 161. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 60% ತಂಡಗಳು ಬೌಲಿಂಗ್ ಫಸ್ಟನ್ನು ಆಯ್ಕೆ ಮಾಡಿಕೊಂಡಿವೆ. ಹಾಗೆ ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 60% ತಂಡಗಳು ವಿನ್ ಆಗಿವೆ. ಇವೆರಡು ತಂಡಗಳ ರೀಸೆಂಟ್ ಮ್ಯಾಚ್ಗಳನ್ನು ನೋಡೋದಾದರೆ CSK ಕಳೆದ 5 ಪಂದ್ಯಗಳಲ್ಲಿ 2 ಪಂದ್ಯಗಳಲ್ಲಿ ವಿನ್ ಆಗಿದ್ದರೆ 3 ಪಂದ್ಯಗಳಲ್ಲಿ ಸೋತಿದೆ. ಹಾಗೆ ಮುಂಬೈ ಇಂಡಿಯನ್ಸ್ ಕಳೆದ 5 ಪಂದ್ಯಗಳಲ್ಲಿ 1 ಪಂದ್ಯದಲ್ಲಿ ವಿನ್ ಆಗಿದ್ದರೆ 4 ಪಂದ್ಯಗಳಲ್ಲಿ ಸೋತಿದೆ. ಇವೆರಡು ತಂಡಗಳ ಹೆಡ್ ಟು ಹೆಡ್ಡನ್ನು ನೋಡೋದಾದರೆ ಕಳೆದ 2 ವರ್ಷಗಳಲ್ಲಿ 3 ಬಾರಿ ಮುಖಾಮುಖಿಯಾಗಿವೆ. 3 ಬಾರಿಯೂ ಕೂಡ CSK ವಿನ್ ಆಗಿದೆ. ಕೊನೆಯದಾಗಿ ಇವೆರಡು ತಂಡಗಳ ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ CSK 60% ವಿನ್ನಿಂಗ್ ಚಾನ್ಸಸನ್ನು ಹೊಂದಿದರೆ ಮುಂಬೈ ಇಂಡಿಯನ್ಸ್ 40% ವಿನ್ನಿಂಗ್ ಚಾನ್ಸಸನ್ನು ಹೊಂದಿದೆ. ಈ ರಿಪೋರ್ಟ್ ನೋಡಿದ ಮೇಲೆ ಯಾವ ತಂಡಕ್ಕೆ ಬೆಟ್ ಮಾಡೋದು ಅಂತ ನೋಡೋದಾದರೆ ಈ ಪಿಚ್ನಲ್ಲಿ ಚೇಸಿಂಗ್ ಮಾಡಿರೋ ತಂಡಗಳು ಹೆಚ್ಚು ಬಾರಿ ವಿನ್ ಆಗಿರೋದ್ರಿಂದ ಬೌಲ್ ಫಸ್ಟ್ ಮಾಡೋ ತಂಡದ ಮೇಲೆ ಬೆಟ್ ಮಾಡಬಹುದಾಗಿದೆ. ಹಾಗೆ ಯಾರೂ ಕೂಡ ಮ್ಯಾಚ್ ಶುರುವಾಗೋದಕ್ಕಿಂತ ಮೊದಲೇ ಬೆಟ್ ಮಾಡೋದಕ್ಕೆ ಹೋಗಬೇಡಿ. ಮ್ಯಾಚ್ ಶುರುವಾಗಿ 6 ಓವರ್ಸ್ ಮ್ಯಾಚ್ ನೋಡಿಕೊಂಡು ಯಾವ ತಂಡ ಗೆಲ್ಲಬಹುದು ಅಂತ ಗೆಸ್ ಮಾಡಿ ಬೆಟ್ ಮಾಡಿ. ಯಾಕೆಂದರೆ ಇತ್ತೀಚೆಗೆ ಬೆಟ್ಟಿಂಗ್ ಮಾಡೋ ಅವಕಾಶ ಮೊದಲಿನ ಹಾಗೆ ಮ್ಯಾಚ್ ಶುರುವಾದ ಕೂಡಲೇ ಆಫ್ ಆಗ್ತಿಲ್ಲ. 6ರಿಂದ 7 ಓವರ್ಸ್ ಆದಮೇಲೆ ಬೆಟ್ಟಿಂಗ್ ಆಪ್ಷನ್ ಆಫ್ ಆಗ್ತಿದೆ. ಅದರಿಂದ ಪವರ್ ಪ್ಲೇ ಮುಗಿದ ಮೇಲೆ ಬೆಟ್ ಮಾಡಿ. ನಾನು ಯಾವ ತಂಡಕ್ಕೆ ಬೆಟ್ ಮಾಡ್ತೀನಿ ಅನ್ನೋದನ್ನು ಮತ್ತು ಯಾವುದಾದ್ರೂ ಟಿಪ್ಸ್ಗಳಿದ್ದರೆ ಅದನ್ನು ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ಕೂಡಲೇ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಹಾಗೆ ಈ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಬೆಟ್ಟಿಂಗ್ನಲ್ಲಿ ಇಂಟ್ರೆಸ್ಟ್ ಇರೋರು ಡೌನ್ಲೋಡ್ ಮಾಡಿಕೊಂಡು ದುಡ್ಡನ್ನು ಗೆಲ್ತಾ ಹೋಗ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತಷ್ಟು ಹೊಸ ಟಿಪ್ಸ್ಗಳ ಜೊತೆಗೆ.